ಹಲೋ ಎವ್ರಿವನ್, ಇವತ್ತು ನಾನು ನಿಮ್ಮೊಂದಿಗೆ ಏನ್ರಿ ಶೇರ್ ಮಾಡ್ತಾ ಇದ್ದೇನೆ. ಒಂದು ಕತೆ, ಬಸವೇಶ್ವರನ ಕತೆ ಶೇರ್ ಮಾಡ್ತಾ ಇದ್ದೇನೆ. ಅಲ್ಲಿ ಎಲ್ಲಿ ಬರಬೇಕು, ಯಾವ ಸ್ಥಳ ಅಂತ ಎಲ್ಲ ಹೇಳ್ತೀನಿ. ಹಂಗೆ ಹೇಳ್ತಾ ಹೇಳ್ತಾ ನೀವು ಬಸವೇಶ್ವರನ ಕತೆ ಕೂಡ ನೋಡ್ರಿ. ಬಸವೇಶ್ವರ ಕತೆ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಇಲ್ಲಿ ಲಾಂಗ್ ವಿಡಿಯೋ ಮಾಡಂಗಿಲ್ಲ. ಕತೆ ಹೇಳಿ, ಸೊ ಎಲ್ಲರಿಗೆ ನಮ್ಮ ಬಸವೇಶ್ವರ ಕತೆ ಗೊತ್ತಿರೋದ್ರಿಂದ ಅದು ಹೆಂಗೆಂಗಿತ್ತು ಹೆಂಗೆಂಗಿಲ್ಲ ಎಲ್ಲ ಕೂಡ ತೋರಿಸಿದ್ದಾರೆ, ವಿವರಣೆ ಕೂಡ ತೋರಿಸಿದ್ದಾರೆ. ಚೆನ್ನಾಗಿ ಒಂದು ಗೊಂಬೆ ಮಾಡಿ ಅರ್ಥ ಮಾಡಿಸಿದ್ದಾರೆ. ಸೊ ಏನಂದ್ರೆ ಜಾತಿ ಭೇದ ಇರೋದ್ರಿಂದ ಮತ್ತೆ ಬಡವ ಮತ್ತ ಶ್ರೀಮಂತ ಅದು ಭೇದ ಇರೋದ್ರಿಂದ ಅವರು ಹೆಂಗೆ ಹೇಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕತೆ ಹೇಳ್ಕೊಟ್ಟಿದ್ದಾರೆ. ಎಲ್ಲಪ್ಪ ಅಂದ್ರೆ ಇದು ಗದಗಲ್ಲಿ ಸ್ಥಳವಾಗಿತ್ತಿದ್ದು ಬಸವೇಶ್ವರ ಅವ್ರದ್ದು ದೊಡ್ಡ ಸ್ಟ್ಯಾಚು ಇದೆ. ಅಲ್ಲೇ ತಳಗ ಒಂದು ಮ್ಯೂಸಿಯಂ ಟೈಪ್ ಇದ್ದಲ್ಲಿ ಈ ಗೊಂಬೆಗಳು ಕತೆ ಹೇಳಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮೂರ್ತಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈ ಬರುವಾಗ ಎಲ್ಲರೂ ಜಾಸ್ತಿ ಇದ್ರೆ ಜಾಸ್ತಿ, ಟಿಕೆಟ್ ಪ್ರೈಸ್ ಕೂಡ ಇಲ್ಲ, ಓನ್ಲಿ 20 ರುಪೀಸ್ ಇರುತ್ತೆ ಒನ್ ಪೀಪಲ್ಗೆ. ನೆಕ್ಸ್ಟ್ ಏನಂದ್ರೆ, ನೀವು ಖಂಡಿತ ಬರೋದಿದ್ರ ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಕರ್ಕೊಂಬರ್ರಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಗಾರ್ಡನ್ಸ್ ಅದಾವೆ, ಮತ್ತೆ ನೀರು ಕೂಡ ಅದಾವೆ. ಕೆರೆ ಕೆರೆ ಕೂಡ ಅದಾವೆ. ಚೆನ್ನಾಗಿ ಒಂದು ವ್ಯೂ ಕೂಡ ಇದೆ. ಹಕ್ಕಿಗಳು ಅಂತ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಸೊ ಮಾಲಿಗೆ ಎಲ್ಲ ಕರ್ಕೊಂಡು ಹೋಗ್ತೀರಾ ಮಕ್ಕಳಿಗೆ, ಸೊ ಇಲ್ಲಿ ಕರ್ಕೊಂಡು ಬನ್ರಿ. ಸ್ವಲ್ಪ ಹೇಳ್ರಿ, ಎಲ್ಲಾನು ಕತೆ ಎಲ್ಲ ಅರ್ಥ ಮಾಡಿದ್ದಾರೆ. ಒಂದ್ ಬೋರ್ಡ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗಿ ಅಂದ್ರೆ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅಥರ್ವ ನಾವು ನೋಡಿದ್ಮೇಗ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು. ಸೊ ಇದು ನಾನು ಸೆಕೆಂಡ್ ಟೈಮ್ ನೋಡಿದ್ದು, ಬಟ್ ಅಥರ್ವಗೆ ನಾನು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದ. ಅವ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡ್ದ, ಕೇಳ್ತಿದ್ದ. ಸೊ ಅವ್ರ ಪಪ್ಪಾಗೆ ಏನಿದ್ದು ಏನಿಲ್ಲ ಅಂತ ಎಲ್ಲಾನು ವಿವರಣೆ ಅವ್ರ ತಂದೆ ಕೊಡ್ತಾ ಇದ್ರು. ತಳಗೆಲ್ಲ ಕತೆ ಬರೆದಿದ್ದಾರೆ ಅವ್ರ ಬಗ್ಗೆ. ಒಂದೊಂದು ಏನೇನ್ ನಡೆದಿತ್ತು ಅವ್ರ ಮದ್ವೆ ಅಲ್ಲಿ, ಅಥವಾ ಬಡವರಿಗೆ ಹೊಡೆದಾಲಿ, ಆ ಎಲ್ಲ ಕತೆ ಕೂಡ ಚೆನ್ನಾಗಿ ಒಂದು ಅಕ್ಷರನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಥವಾ ಕೂಡ ತುಂಬಾ ಅಂದ್ರೆ ತುಂಬಾ ಕ್ವೆಶನ್ ಹೇಳ್ತಾ ಇದ್ದೆ, ಹೌದಾ ಪಾಪ ಹಿಂಗಿರುತ್ತಾ ಹಿಂಗೆಲ್ಲ ಇತ್ತ ಅಂತ. ನೀವು ನಿಮ್ಮ ಮಕ್ಕಳಿಗೆ ಕೂಡ ಬರ್ರಿ, ತೋರಿಸ್ರಿ. ಇಂತ ಎಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅವರಿಗೂ ಕೂಡ ಆಗುತ್ತೆ. ಅವರು ಕೂಡ ಅರ್ಥ ಮಾಡ್ಕೋತಾರೆ ಹೆಂಗಿತ್ತು ನಮ್ದು ಫಸ್ಟ್ ಎಲ್ಲ ಹೆಂಗಿತ್ತು, ಬಸವೇಶ್ವರ ಅವರು ಯಾರು ಎಲ್ಲ ಅವರಿಗೆ ಗೊತ್ತಾಗುತ್ತೆ. ಖಂಡಿತ ನೀವು ಇಲ್ಲಿ ಬಂದ್ ಆದ್ಮೇಲೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವಿವರುತ್ತೆ.